ನಿಮ್ಮ ತಂದೆ ಹೋಗೋದಕ್ಕಿಂತ ಮುಂಚೆ ಹಾ ರಾಮ, ಹಾ ಲಕ್ಷ್ಮಣ, ಹಾ ಸೀತಾ ಅಂತ ಸತ್ತೋಗ್ಬಿಟ್ರಪ್ಪ. ಸತ್ತೋಗ್ತಾ ಸೀತಾರಾಮ ಲಕ್ಷ್ಮಣರನ್ನು ತಿರುಗಿ ರಾಜ್ಯಕ್ಕೆ ಬಂದಾಗ ನೋಡಿದಂಥವ್ರೆ ಧನ್ಯರು, ನಾನು ನೋಡೋದಕ್ಕಾಗ್ತಾ ಇಲ್ಲ ಅಂತ ಹತ್ತು ಸತ್ತೋಗಿದ್ದಾರೆ ಅಂತ ಕೈಕಮ್ಮ ಭಾಳ ಕ್ಯಾಶುವಲ್ ಆಗಿ ಏನು ದುಃಖ ಇಲ್ಲದೆ ಹೇಳ್ತಾರಂತೆ. ಆಗ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇದ್ದಂಗೆ ಇದೇನಿದು, ಏನು ನಡೀತಾ ಇದೆ, ಭರತರಿಗೆ ಬ್ಲಾಂಕ್ ಆಗಿಬಿಟ್ಟಿದೆ, ಏನಿದು ಅಮ್ಮ ಮಾತಾಡ್ತಾ ಇರೋದು ಏನು ಅಂತ ಅರ್ಥ ಆಗ್ದಲೆ ಅಮ್ಮ ಈ ಸಮಯದಲ್ಲಿ ಸೀತಾರಾಮ ಲಕ್ಷ್ಮಣರು ಎಲ್ಲಿದ್ರಮ್ಮ ಅಂತ ಭರತ ಕೇಳಬೇಕಾದ್ರೆ ಅವರು 3 ಜನ ಅರಣ್ಯಕ್ಕೆ ಹೋಗಿದ್ದಾರೆ ಅಂತ ಕೈಕಮ್ಮ ಹೇಳ್ತಾರಂತೆ. ಅರಣ್ಯಕ್ಕೆ ಯಾಕೆ ಹೋದ್ರಮ್ಮ, ನಿಮ್ಮಪ್ಪ ಕಳಿಸಿದ್ನಪ್ಪ ಅಂತ ಹೇಳ್ತಾರಂತೆ. ಅವಾಗ ಇನ್ನೂ ಕನ್ಫ್ಯೂಷನ್ ಭರತರಿಗೆ. ಭರತ ಅಪ್ಪ ಅಮ್ಮ ಅಪ್ಪ ಯಾಕೆ ಕಳಿಸಿದ್ರಮ್ಮ ರಾಮನ ಅರಣ್ಯಕ್ಕೆ, ರಾಮ ಧರ್ಮಾತ್ಮ ಅಲ್ಲ, ಅರಣ್ಯಕ್ಕೆ ಕಳಿಸ್ಬೇಕು ಅಂತ ಕೆಲವಷ್ಟು ತಪ್ಪುಗಳನ್ನು ಮಾಡಬೇಕು, ಬ್ರಾಹ್ಮಣರ ದ್ರವ್ಯವನ್ನು ರಾಮಚಂದ್ರ ಮೂರ್ತಿ ಅಪಹರಣ ಮಾಡಿದರ, ಪರಸ್ತ್ರೀಯರನ್ನು ದೋಷ ಬುದ್ಧಿಯಿಂದ ನೋಡಿದರ, ಪರಕಾಂತೆಯನ್ನು ಅನುಭವಿಸಿದರ, ಯಾಗಯಜ್ಞಾದಿ ಕ್ರತುಗಳನ್ನು ಧ್ವಂಸ ಮಾಡಿದರ, ಹಾಗೆ ಆಗಲೇ ಹುಟ್ಟಿರುವಂಥ ಹೊಸದಾಗಿ ಹುಟ್ಟಿರುವಂಥ ಪಿಂಡವನ್ನು ಕತ್ತರಿಸಿದಾರ. ಇಂತಹ ಪಾಪ ಮಾಡಿದಂಥವ್ರನ್ನ ಮಾಡೋನಲ್ಲ ನಮ್ಮ ರಾಮನ್ನ ಅರಣ್ಯಕ್ಕೆ ಯಾಕೆ ಕಳಿಸಿದ್ರಮ್ಮ, ರಾಮನೊಂದಿಗೆ ಲಕ್ಷ್ಮಣ ಯಾಕೆ ಹೋದ್ನಮ್ಮ, ಅಸಲು ಏನು ನಡೆದಿದೆ, ನಿಜವಾಗಿ ಏನು ನಡೆದಿದೆ ನನಗೆ ಯಥಾರ್ಥವಾಗಿ ಹೇಳಮ್ಮ ಅಂತಂತ ಕೇಳ್ತಾರಂತೆ. ಇದೇನಪ್ಪ ಇದು, ನಾನು ಹೋಗ್ಬೇಕಾದ್ರೆ ಎಲ್ಲರೂ ಲಕ್ಷಣವಾಗಿದ್ರು, ಇವಾಗ ನೋಡಿದ್ರೆ ತಂದೆ ಸತ್ತೋಗಿದ್ದಾರೆ, ಅಲ್ಲಿ ನೋಡಿದ್ರೆ ಸೀತಾರಾಮ ಲಕ್ಷ್ಮಣರು ಅರಣ್ಯಕ್ಕೆ ಹೋಗಿದ್ದಾರೆ, ಏನು ನಡೆದಿರ್ಬೋದು ಅಂತ ಹುಚ್ಚಿಡಿದ್ಬಿಟ್ಟಿದೆಯಂತೆ. ಯಾರಿಗೆ ಹುಚ್ಚಿಡಿದಷ್ಟು ಕೆಲಸ ಆಗ್ಬಿಟ್ಟಿದೆ ಅಂತ ಏನೋ ಅರ್ಥನೇ ಆಗ್ತಾ ಇಲ್ವಂತೆ ಭರತರಿಗೆ. ಆಗ ಈ ಪ್ರಶ್ನೆಗಳ ಯಥಾರ್ಥ ಏನು ನಡೆದಿದೆ ಹೇಳಮ್ಮ, ನೀನು ಹೇಳ್ತಾ ಇರೋದು ಒಂದಕ್ಕೊಂದು ಹೊಂದಾಣಿಕೆನೇ ಇಲ್ಲ ಅಂತ ಭರತ ಕೇಳಿದಾಗ ಆಗ ಕೈಕಮ್ಮ ಎಷ್ಟೋ ಸಂತೋಷದಿಂದ, ನಿನಗೋಸ್ಕರನೇ ನಾನು ಇದನ್ನೆಲ್ಲ ಮಾಡಿದ್ದೀನಿ, ದಶರಥ ಮಹಾರಾಜರು ನಿಮ್ಮಪ್ಪ ರಾಮನ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡ್ರು, ನೀನು ಹೇಳಿರುವಂಥ ದೋಷಗಳು ರಾಮನಲ್ಲಿರುತ್ತೇನೋ, ಚೆನ್ನಾಗಿ ಹೇಳ್ತೀಯ, ಪರಸ್ತ್ರೀಯರನ್ನು ಅನುಭವಿಸೋದೇನೋ, ರಾಮ ಪರಸ್ತ್ರೀಯರನ್ನು ಕಣ್ಣಿತ್ತು ಕೂಡ ನೋಡೋದಿಲ್ಲ, ಅವನು ಬಹಳ ಧರ್ಮಾತ್ಮ, ಅವನಂತ ತಪ್ಪನೆಲ್ಲ ನಿಮ್ಮ ಅಣ್ಣನ ಬಗ್ಗೆ ಗೊತ್ತಿದ್ರು ಹಂಗಂತೀನೋ ಅವೆಲ್ಲ ಅವನು ಮಾಡ್ತಾನ. ಆದರೆ ಮಗನ ಹತ್ರ ಗ್ರೇಟ್ ಅನ್ನಿಸ್ಕೋಬೇಕು, ಅಮ್ಮ ನೀನು ನನಗೋಸ್ಕರ ಎಷ್ಟು ಇದು ಮಾಡಿದ್ಯಾ ಅಂತ